ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ OPU ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಕಳೆದ 3-4 ತಿಂಗಳಿಂದ ಬಿಸಿಲಿಗೆ ಬಳಲಿ ಬೆಂಡಾಗಿದ್ರು ಜನ. ಇವತ್ತು ಇದ್ದಕ್ಕಿದ್ದಂಗ್ಲೆ ಸಾಯಂಕಾಲ 5:30-6 ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದಂಗ್ಲೆ ಮೋಡ ಇಲ್ಲ, ಏನೂ ಇಲ್ಲ, ಯಾವುದೇ ಮುನ್ಸೂಚನೆ ಇಲ್ಲದೆ ಮಳೆ ಬಂತು. ಆ ಮಳೆ ಸುಮಾರು ಒಂದು 5 to 10 ಮಿನಿಟ್ಸ್ ಮಳೆ ಬಂದಿರ್ಬೋದು. ತುಂಬ ಧಾರಾಕಾರವಾಗಿ ಮಳೆ ಬರಲಿಲ್ಲ. ಮನೆ ಮುಂದಿರೋ ಗಿಡಗಳಿಗಾಗಲಿ ನಾವೆಷ್ಟೇ ನೀರು ಹಾಕಿದ್ರೂ ಕೂಡ ಆ ಒಂದು ಸೌಂದರ್ಯವನ್ನು ನೋಡೋಕ್ಕಾಗೋದಿಲ್ಲ. ಆದರೆ ಮಳೆ ನೀರು ಮೇಲ್ಗಡೆಯಿಂದ ಬಂದರೆ ಆ ನೀರಿನ ಹನಿಗಳು ಅದಕ್ಕೆ ತಾಗದಾಗ ಅದರ ಸೌಂದರ್ಯವೇ ಬೇರೆ ರೀತಿ ಕಾಣುತ್ತೆ. ಹಾಗೆ ನನಗಿವತ್ತು ನಮ್ಮ ಬೀದಿಯಲ್ಲಿ ಇವತ್ತೇನು ಗಿಡಗಳು ಏನಿದೆ ಆ ರೀತಿ ಕಾಣ್ತಾ ಇತ್ತು. ಹಾಗಾಗಿ ನಿಮಗೂ ಕೂಡ ತೋರಿಸ್ಬೇಕು ಅಂತೇಳಿ ಮಳೆ, ಯಾಕಂದರೆ ಇದು ಸ್ಟಾರ್ಟಿಂಗ್ ಮಳೆ, ಇದು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಸಾಕಷ್ಟು ಮಳೆ ಬರುತ್ತೆ. ಆದರೆ ಅದನ್ನೆಲ್ಲ ನಾವು ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ವಿಡಿಯೋ. ಈ ಸ್ಟಾರ್ಟಿಂಗ್ ತುಂಬ ಬಿಸಿಲಿರೋದ್ರಿಂದ ಬಿಸಿಲಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಮಳೆಗಾಲ ಬಂತು ಅಂತಂದರೆ ಅದರ ಸೌಂದರ್ಯನೇ ಬೇರೆ. ಅಂದರೆ ಈ ಮರುಭೂಮಿಯಲ್ಲಿ ಅಲ್ಲೋ ಇಲ್ಲೋ ಓಯಸಿಸ್ ಸಿಕ್ಕಿದರೆ ಹೇಗೆ ಸಂತೋಷ ಪಡ್ತೀವೋ ಹಾಗೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಳೆ ಬಂದು ತಂಪಾಯಿತು ಅಂತಂದರೆ ಅದರ ಅನುಭವನೇ ಬೇರೆ ಇರುತ್ತೆ. ಆ ಗಾಳಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದ್ರ ಮುಂದೆ ಯಾವ ಎ ಸಿನೂ ಇಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಅದನ್ನು ನಿಜವಾಗ್ಲೂ ಐ ಎಂಜಾಯ್ಡ್ ಲಾಟ್. ಹಾಗೆ ನಿಮಗೂ ಕೂಡ ಇದನ್ನು ತೋರಿಸೋಣ ಅಂತೇಳಿ ನಾನು ಇದನ್ನು ವಿಡಿಯೋ ಮಾಡಿದ್ದು ಸ್ನೇಹಿತರೆ. ಇದು ನಾನು ಜಸ್ಟ್ ನಮ್ಮ ಮನೆ ಆಗ್ತಾನೆ ಬಂದೆ ಆಫೀಸಿಂದ ಬಂದು ಇನ್ನೊಂದು ಸ್ವಲ್ಪ ಹೊತ್ತು ಕೂರೋಣ ಅಂತ ಅನ್ನೋ ಅಷ್ಟೊತ್ತಿಗೆ ಒಂಥರ ತಣ್ಣ ಗಾಳಿ ಬಂತು. ಇವತ್ತೇನು ಮಳೆ ಬರುತ್ತಾ ಅಂತೇಳಿ ನಾನು ಹೇಳ್ತಾ ಇದ್ದಕ್ಕಿದ್ದಂಗೆ ಹನಿಗಳು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ತಕ್ಷಣ ನಾನು ಹಾಗೇ ಒಂದು ಚೂರು ನಿಮಗೂ ಕೂಡ ತೋರಿಸೋಣ ಅಂತೇಳಿ ಮಳೆನ ಹೇಗೆ ಬರ್ತಾ ಇದೆ ಅಂತೇಳಿ ತಗೊಂಡೆ. ಗೊತ್ತಿಲ್ಲ ನನಗೆ ಯಾವ್ಯಾವ ಜಾಗದಲ್ಲಿ ಇವತ್ತು ಮಳೆ ಬಂದಿದೆ ಇಲ್ಲ ಅಂತೇಳಿ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಈಗ ಮೋಸ್ಟ್ಲಿ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಈಗ ಕೇರಳದಿಂದ ಕರ್ನಾಟಕ ಏನು ನಮ್ಮದು ಕೇರಳ ಕರಾವಳಿ ಭಾಗ ಇದೆ ಅಲ್ಲೆಲ್ಲ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ನಾನು ಮಂಗಳೂರಲ್ಲಿ ಓದಬೇಕಾದ್ರೆ ನಾನು ಮಾನ್ಸೂನ್ ಟೈಮಲ್ಲಿ ನಿರಂತರವಾಗಿ ಮಳೆ ಬರ್ತಿತ್ತು. 1-2 ತಿಂಗಳು ಕಂಟಿನ್ಯೂಸ್ ಮಳೆ ಇರುತ್ತೆ. ಬಿಸಿಲು ಮಳೆ ಇರುತ್ತೆ. ಅಲ್ಲೇನು ಅನಿಸಲ್ಲ, ಮಳೆ ಬಂತು ಅಂದರೆ ಏನೂ ಅನಿಸಲ್ಲ. ಮಳೆಯಲ್ಲೇ ಜನಕ್ಕೆ ಛತ್ರಿ ಹಿಡ್ಕೊಂಡು ಕೆಲಸಕ್ಕೆ ಹೋಗೋದು ಮಾಡೋದು ರೊಟೀನ್ ಇರುತ್ತೆ. ಬಟ್ ಇಲ್ಲಿ ನಮ್ಮ ಕಡೆ ಎಲ್ಲ ಮಳೆ ಆ ರೀತಿ ಇರಲ್ಲ. 1-2 ದಿನ ಜಾಸ್ತಿ ಬಂತು ಅಂದರೆ ವಾರಗಟ್ಟಲೆ ಮಳೆ ಬರಲ್ಲ. ಅಲ್ಲಿ ಹಾಗಲ್ಲ, ಡೇ ಇಲ್ಲ, ನೈಟ್ ಇಲ್ಲ, ಏನಿಲ್ಲ, ಆ ಥರ ಬರ್ತಾನೆ ಇರುತ್ತೆ. ಆ ಒಂದು ಎನ್ವಿರಾನ್ಮೆಂಟ್ ಕೂಡ ನಾನು ನೋಡಿದ್ದೀನಿ. ಬೇಸಿಗೆ ಕಾಲ ಇಷ್ಟನಾ? ಮಳೆಗಾಲ ಏನು ಮಾಡ್ತಿದ್ದೆ ನೀನು ಮನೆಯಲ್ಲಿ? ಅವರೆಲ್ಲ ಚೆಲ್ಲಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ಮಾನ್ಸೂನ್ ಸ್ಟಾರ್ಟು, ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತಪ್ಪ. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ. ಹುಷಾರಲ್ಲಿ, ಜಾರ್ ಬಿದ್ಯಾ? ಜಾರುತ್ತೆ, ಹುಷಾರು. ಮಣ್ಣಿರುತ್ತಲ್ಲ, ಮಣ್ಣು ಮೇಲೆ ನೀರು ಬಿದ್ದರೆ ಜಾರುತ್ತೆ. ನಿನಗೆ ಇಷ್ಟನಾ ಮಳೆಗಾಲ? ಇನ್ಮೇಲೆ ಸ್ಕೂಲು ಮಳೆಗಾಲದಲ್ಲೇ ಹೋಗ್ಬೇಕು. ನೀನೊಂದು ಛತ್ರಿ ತಗೋ, ಅಕ್ಕ ಒಂದು ಛತ್ರಿ ತಗೊಳ್ಳಿ, ಇಬ್ಬರು ಒಂದೊಂದು ಛತ್ರಿ ತಗೊಂಡು ಹೋಗ್ರಿ. ನೀನು 27th ಹೋಗ್ಬೇಕು. ಹೌದು, ಇಷ್ಟು ಬೇಗ ಏನೋ? 2 ತಿಂಗಳಾಯ್ತು. 2 ತಿಂಗಳಾಯ್ತಪ್ಪ. ಸಾಯಂಕಾಲ ಏನೋ ಮಳೆ ಜೋರಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಮೋಸ್ಟ್ಲಿ ಒಂದು ಅರ್ಧ ಗಂಟೆ ಆದರೂ ಮಳೆ ಬರುತ್ತೆ ಅಂತೇಳಿ ಅಂದ್ಕೊಂಡು ನೋಡ್ತಾ ಇದ್ದೆ. ಆದರೆ ಇದ್ದಕ್ಕಿದ್ದಂಗೆ ಒಂದು 5 to 10 ಮಿನಿಟ್ಸ್ ಮಳೆ ಬಂದು ಹಾಗೆ ನಿಂತೋಗ್ಬಿಟ್ಟು ಮೋಸ್ಟ್ಲಿ ರಾತ್ರಿ ಬರುವ ಎಲ್ಲ ಲಕ್ಷಣಗಳು ಇದೆ. ಇನ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಶದಲ್ಲಿ ನೋಡಿ, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಎಲ್ಲ ಕಾಲಗಳನ್ನು ನೋಡ್ತೀವಿ. ಆದರೆ ಬೇರೆ ದೇಶಗಳಲ್ಲಿ ಚಳಿಗಾಲ ಇರಲ್ಲ, ಮಳೆಗಾಲ ಇರುತ್ತೋ ಇರಲ್ಲ ಗೊತ್ತಿಲ್ಲ. ಬೇಸಿಗೆ ಕಾಲ ಅಂತೂ ಕೆಲವು ಕಡೆ ಇಲ್ಲೇ ಇಲ್ಲ. ಸೊ ಆ ಕಡೆ ನೀವು ಫಿನ್ಲ್ಯಾಂಡ್ ಆ ಕಡೆ ಎಲ್ಲ ಹೋದ್ರೆ ನಿಮಗೆ ಬೇಸಿಗೆ ಅನ್ನೋದೇ ಸಿಗಲ್ಲ. ಒಂದು 15 ದಿನ ಫ್ರೀ ಟೈಮ್ ಕೊಡ್ತಾರೆ ಅವರಿಗೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಬೇರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಎಲ್ಲಿ ಜಾಸ್ತಿ ಬೇಸಿಗೆ ಕಾಲ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿರ್ಬೋದು ಬೀಚ್ಗಳಲ್ಲಿ ಅಲ್ಲೆಲ್ಲ ಅವರು ಮೈಯಲ್ಲಿ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ಕೊಂಡೆಲ್ಲ ಮಲಗಿರ್ತಾರೆ. ನಾವು ಯಾಕೆ ಈಗ ಮಲಗಿರ್ತಾರೆ ಅಂತೇಳಿ ನಾವು ಅನ್ಕೋಬಹುದು. ಯಾಕಂದರೆ ಅವರಿಗೆ ಅಲ್ಟ್ರಾ ವೈಲೆಟ್ ರೇಸ್ ಹೋಗೋದಿಲ್ಲ. ನಮಗಾದರೆ ಹೇರಳವಾಗಿ ನಮ್ಗೆ ಅಲ್ಟ್ರಾ ವೈಲೆಟ್ ರೇಸ್ ಸಿಗ್ತಾ ಇರುತ್ತೆ. ಮತ್ತು ಸೂರ್ಯನ ಕಿರಣಗಳು ಕೂಡ ನಮಗೆ ಬೀಳ್ತಾ ಇರುತ್ತೆ.
ಅವ್ರ ಮೈ ಮೇಲೆ ಸೂರ್ಯನ ಕಿರಣಗಳೇ ಬೀಳೋದಿಲ್ಲ. ಯಾಕಂದರೆ ಎನಿ ಟೈಮು ಮೋಡ ಮುಚ್ಚಿದ ವಾತಾವರಣದಲ್ಲಿ ಅವ್ರು ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೇನು 15-20 ದಿನ ಸಿಗುತ್ತೆ. ಆ ಕಡೆ ಎಲ್ಲ ಬೇರೆ ಬೇರೆ ಕಂಟ್ರೀಸಲ್ಲೆಲ್ಲ ಬಂದುಬಿಟ್ಟು ಟೂರ್ ಮಾಡಿಕೊಂಡು ಅಲ್ಲಿ ಸನ್ಲೈಟನ್ನು ತಗೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಬೇರೆ ದೇಶದಲ್ಲಿ ನಡೆಯುತ್ತೆ. ನಾವೆಲ್ಲ ಪುಣ್ಯವಂತರಲ್ವಾ, ಎಲ್ಲ ರೀತಿಯ ಕಾಲಗಳನ್ನು ನಾವು ನೋಡ್ತೀವಿ. ಮಳೆಗಾಲ ಆಗಿರ್ಬೋದು, ಚಳಿಗಾಲ, ಬೇಸಿಗೆ ಕಾಲ, ಹೀಗೆ ಎಲ್ಲ ಕಾಲಗಳಲ್ಲೂ ಕೂಡ ವಾತಾವರಣ ಚೇಂಜಸ್ ಇರುತ್ತೆ. ಹಾಗಾಗಿ ನಾವೆಲ್ಲ ಕಾಲಕ್ಕೂ ಹೊಂದ್ಕೊಂಡಿರುವಂಥ ಒಂದು ಮೈಕಟ್ಟನ್ನು ನಾವು ಹೊಂದಿರ್ತೀವಿ. ಹಾಗಾಗಿ ನಾವು ಇಂಡಿಯನ್ಸ್ ಎಲ್ಲೇ ಹೋದರೂ ಕೂಡ, ಯಾವುದೇ ಕಂಟ್ರಿಗೆ ಹೋದರೂ ಕೂಡ ನಾವು ಸಸ್ಟೈನ್ ಆಗ್ತೀವಿ. ಬಿಕಾಸ್ ನಾವು ಇಂಥ ಎನ್ವಿರಾನ್ಮೆಂಟಲ್ಲಿ ನಾವು ಬೆಳೆದಿರ್ತೀವಿ. ಸೊ ಹಾಗಾಗಿ ಇದನ್ನು ನಾನು ನಿಮ್ಗೆ ಹೇಳ್ಬೇಕಂತೇಳಿ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಹಂಚ್ಕೊಂಡೆ ಸ್ನೇಹಿತರೆ. ಮಳೆಗಾಲ ಅನ್ನೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಳೆಗಾಲ ಬಂತು ಅಂದರೆ ಕೋಗಿಲೆಗಳು ತಂತಾನೆ ಹಾಡನ್ನು ಹಾಡ್ತವೆ. ಹಾಗೆ ಮಳೆಗಾಲದಲ್ಲಿ ನವಿಲುಗಳ ನರ್ತನ ನೋಡ್ತೀರಾ, ಕೋಗಿಲೆಗಳ ಹಾಡು ಕೇಳ್ತೀರಾ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳೆಲ್ಲನೂ ಕೂಡ ಸಂತೋಷವಾಗಿರುವಂತಹ ಕಾಲ ಅಂತಂದರೆ ಅದು ಮಳೆಗಾಲ. ಆಲ್ಮೋಸ್ಟ್ ಎಲ್ಲವೂ ಕೂಡ ನನಗೆ ಗೊತ್ತಿರೋ ಹಾಗೆ 99% ಏನು ಜಲಚರಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಅವು ಕೂಡ ಈ ಟೈಮಲ್ಲಿ ಬ್ರೀಡಿಂಗ್ ಮಾಡ್ತಾ ಇರ್ತವೆ. ಅಂದರೆ ಈಗ ಅವು ಮರಿ ಹಾಕೋದಾಗಲಿ ಮೊಟ್ಟೆ ಇಡೋದಾಗಲಿ ಮಾಡುವಂಥ ಒಂದು ಕಾಲ ಈ ಮಳೆಗಾಲದಲ್ಲಿ. ಎಸ್ಪೆಷಲಿ ಮೀನು ಮಳೆಗಾಲದಲ್ಲಿ ಸಂತಾನಾಭಿವೃದ್ಧಿಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾವು ಕೂಡ ಫಿಶಿಂಗ್ ಬ್ಯಾನ್ ಕೂಡ ಮಾಡ್ತಾರೆ ಈ ಮಳೆಗಾಲದಲ್ಲಿ. ಹಾಗಾಗಿ ಮಳೆಗಾಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾದ ಒಂದು ಕಾಲ ಅಂತ ಹೇಳಿದರೆ ತಪ್ಪಾಗಲಾರ್ದು ಗೆಳೆಯರೆ. ಈ ಬೇಸಿಗೆಯ ಬಿಸಿಲಿಗೆ ಎಲ್ಲ ಗಿಡ ಮರಗಳೆಲ್ಲ ಒಣಗೋಗ್ಬಿಟ್ಟಿತ್ತು. ಸಾಕಷ್ಟು ಮರಗಳಲ್ಲಿ ಏನು ನೀವು ಕಾಣ್ತೀರ ಅಲ್ಲಿ ನೋಡಿ, ಹಳದಿ ಕಲರ್ ಕಾಣ್ತಾ. ಎಸ್ಪೆಷಲಿ ತೆಂಗಿನ ಗಿಡಗಳೆಲ್ಲ ನೀವು ನೋಡ್ಬೋದು. ತೆಂಗಿನ ಗಿಡಗಳೆಲ್ಲ ಹಳದಿ ಕಾಣ್ತಾ ಇದೆ. ಅಂದರೆ ಬಿಸಿಲಿಗೆ ಅದು ಬಿಸಿಲಿನ ಕಿರಣಗಳು ತಾಗಿ ಅದರ ಕಲರ್ ಕೂಡ ಚೇಂಜ್ ಆಗಿಬಿಟ್ಟು, ಇಲ್ಲಾಂದರೆ ಹಚ್ಚ ಹಸಿರಾಗಿರುತ್ತೆ. ಈಗ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಮಳೆಗಾಲ ಏನು 4 ಹನಿಯಲ್ಲಿ ಬಿತ್ತು ಅಂತಂದರೆ ಆಟೋಮೆಟಿಕ್ಲಿ ಅದರ ಕಲರ್ ಚೇಂಜ್ ಆಗುತ್ತೆ. ಅದರ ನೋಡೋಕ್ಕೆ ಒಂದು ಲಕ್ಷಣವೇ ಕೂಡ ಬದಲಾವಣೆಯನ್ನು ಹೊಂದುತ್ತೆ. ಅದೇ ಅಲ್ವಾ ಪ್ರಕೃತಿ ಅಂತ ಹೇಳೋದು. ಈ ಪ್ರಕೃತಿ ಮುಂದೆ ಎಲ್ಲನೂ ನಶ್ವರ ಅಂತೇಳಿ ಹೇಳ್ಬೋದು. ಪ್ರಕೃತಿ ಸೌಂದರ್ಯಕ್ಕಿಂತ ಮುಂಚೆ ಯಾವ ಸೌಂದರ್ಯವೂ ಇಲ್ಲ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೇಚರ್ಗೆ ಯಾರು ಇಷ್ಟಪಡ್ತಿರೋ, ನಿಜವಾಗ್ಲೂ ನೇಚರ್ನ ಯಾರು ಪೂಜಿಸ್ತಿರೋ, ನೇಚರ್ನ ಯಾರು ಇಷ್ಟಪಡ್ತಿರೋ, ನೇಚರ್ ಅಷ್ಟೇ ರಿಟರ್ನ್ಸ್ ನಮಗೆ ಕೊಡ್ತಾ ಇರುತ್ತೆ. ಹಾಗಾಗಿ ನಾನು ನನ್ನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೆ, ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನೀರಿಡಿ. ಸ್ವಲ್ಪ ನಿಮ್ಮ ಮನೆ ಮುಂದೆ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಮುಂದೆ ಕಾಂಪೌಂಡ್ ಇದ್ದರೆ ಅಲ್ಲೂ ಕೂಡ. ಹೀಗೆ ಮಳೆಗಾಲ ಪ್ರಾರಂಭ ಆಯ್ತಂದರೆ ಎಲ್ಲ ಕಡೆ ಅವಕ್ಕೂ ಕೂಡ ನೀರು ಸಿಗುತ್ತೆ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತೇಳಿ ಕೇಳ್ತೀನಿ.